ಸಿ ಗುಡ್ ಮಾರ್ನಿಂಗ್ ಹೇಳಿದೆ ನಾನು. ಸೊ ಮಂಡೇ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಒಂದ್ ದಿವಸ ಏನ್ ಮಾಡ್ತೀರಾ ಅನ್ನೋದಮ್ಮ? ಏನ್ ಮಾಡ್ತೀರಾ? ಪ್ಲೇಯಿಂಗು, ಡ್ಯಾನ್ಸಿಂಗು, ಮ್ಯೂಸಿಕ್, ಇಂಟ್ರಡಕ್ಷನ್ ಇದೆಲ್ಲ ಆಗುತ್ತೆ ಅಲ್ವಾ? ಇದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ಮಕ್ಕಳಿಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ನೀವಿಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಕೂತ್ಕೊಂಡಿದ್ದೀರಾ. ನೀವು ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇರೋರು ಡೈರೆಕ್ಟ್ ಆಗಿ ಈಗ ಕ್ಲಾಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಬಂದಿದ್ದಾರೆ, ಸೆಕೆಂಡ್ ಇಂದ ಥರ್ಡ್ ಬಂದಿದ್ದಾರೆ, ಥರ್ಡ್ ಇಂದ ಫೋರ್ತ್ ಬಂದಿದ್ದಾರೆ, ಫೋರ್ತ್ ಇಂದ ಫಿಫ್ತ್ ಬಂದಿದ್ದಾರೆ. ಆಸ್ ಯೂಶುವಲ್ ಒನ್ ಕ್ಲಾಸ್ ಮಕ್ಕಳು ಜಂಪ್ ಆಗಿದ್ದಾರೆ ಅಲ್ವಪ್ಪ? ಸೊ ದೇ ಆರ್ ನ್ಯೂ ಟು ದಟ್ ಕ್ಲಾಸ್. ಫಸ್ಟ್ ಸ್ಟ್ಯಾಂಡರ್ಡ್ ಅವರಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೊಸದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರಿಗೆ ಥರ್ಡ್ ಸ್ಟ್ಯಾಂಡರ್ಡ್ ಹೊಸದು. ಸೊ ಎಲ್ಲರೂ ಕೂಡ ಆ ಕ್ಲಾಸಸ್ ನ್ಯೂ ಅಲ್ವಾ? ಸೊ ಹಾಗಿರ್ಬೇಕಾದ್ರೆ ನಾವು ಒಂದು ಇಯರ್ ಬ್ಯಾಕ್ ಅವ್ರು ಏನ್ ಕಲ್ತಿದ್ದಾರೆ ಅನ್ನೋ ಗ್ಲಿಮ್ಸಸ್ ನ ಚೆಕ್ ಮಾಡ್ಕೋಬೇಕಾ ಬೇಡ? ಅವ್ರಿಗೆ ಪ್ರೀವಿಯಸ್ ಇಯರ್ ಏನ್ ಬೇಸಿಕ್ ಕಲ್ತಿರ್ಬೇಕಾಗಿತ್ತು ಅದು ಕಲ್ತಿದಾರಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾ ಬೇಡ? ಚೆಕ್ ಮಾಡ್ಕೋಬೇಕು. ಹಾಗಿರ್ಬೇಕಾದ್ರೆ ಆ ರೀತಿ ನಾವು ಚೆಕ್ ಮಾಡುವಂತ ಡ್ಯೂರೇಷನ್ ಅನ್ನ ನಾವ್ ಏನಂತ ಕರಿತೀವಿ ಸ್ಕೂಲಲ್ಲಿ ಗೊತ್ತಾ ನಿಮ್ಗೆ? ಎಸ್, ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀರಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸೇತು ಬಂಧ ಅಂತ ಹೇಳ್ತೀವಿ. ಕರೆಕ್ಟ್ ಅಮ್ಮ? ಬ್ರಿಡ್ಜ್ ಕೋರ್ಸ್ ಅಥವಾ ಸೇತು ಬಂಧ ಅಂತ ಹೇಳ್ತೀವಿ. ಅಂದ್ರೆ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಬಂದಂತ ಮಗುಗೆ ನಾವು ಆ ಕಂಟೆಂಟ್ ಅನ್ನ ಇಲ್ಲಿ ಮುಂದಕ್ಕೆ ಹೋಗಕ್ಕೆ ಸಹಾಯ ಮಾಡ್ಬೇಕಾಗುತ್ತೆ. ಆ ಡ್ಯೂರೇಷನ್ ಅನ್ನ ಸೇತು ಬಂಧ ಅಂತ ಹೇಳ್ತೀವಿ. ಎಲ್ಲಾ ಕ್ಲಾಸ್ ಮಕ್ಕಳಿಗೂ ಒಂದೇ ತರ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದರಿಂದ ನಾವು ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಂತ ಮಗುಗೆ ಒಂದು ಬುಕ್ಲೆಟ್ ಅಂತ ಒಂದು ಬುಕ್ಲೆಟ್ ಅನ್ನ ಕೊಡ್ತೀರಿ. ಆ ಬುಕ್ಲೆಟ್ ಅಲ್ಲಿ ಮೋರ್ ಓವರ್ ಒಂದು 15 ಪೇಜಸ್ ಮಕ್ಕಳಿಗೆ ಬರುತ್ತೆ. ಅದ್ರ ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಜ್ ಅಲ್ಲಿ ನೋಡಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಬೇಸಿಕ್ಸ್ ಇದೆ. ಕನ್ನಡಕ್ಕೆ ಸಂಬಂಧಪಟ್ಟಂತ ಬೇಸಿಕ್ಸ್ ಇದೆ. ಅದೇ ರೀತಿ ನೋಡಿ ನಂಬರ್ಸ್, ಹಿಂದಿ ಆ ಟು ಹಾ ಬೇಸಿಕ್ಸ್ ಇದೆ. ಆಸ್ ವೆಲ್ ಆಸ್ ನಂಬರ್ಸ್, ಬ್ಯಾಕ್ವರ್ಡ್ ನಂಬರ್ಸ್, ಅದೇ ರೀತಿ ನಂಬರ್ ನೇಮ್ಸ್, ಟೇಬಲ್ಸ್, ಬೇಸಿಕ್ 1 to 5 ಟೇಬಲ್ಸ್ ಇದೆ. ಸ್ಮಾಲ್ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್, ಸಿಂಗಲ್ ಲೈನ್ ಮತ್ತೆ ಡಬಲ್ ಡಿಜಿಟ್, ಬಿಫೋರ್ ನಂಬರ್, ಆಫ್ಟರ್ ನಂಬರ್, ಬಿಟ್ವೀನ್ ನಂಬರ್. ಇನ್ ಕನ್ನಡ ಯು ಆರ್ ಹ್ಯಾವಿಂಗ್ ವಿತೌಟ್ ಒತ್ತಕ್ಷರ 2 letter words. As well as in English you are having A to Z capital, A to Z small letters, as well as 3 letter or 2 letter words from A to Z. As well as in EVS we are going to give parts of the body, names of the organs, names of the organs, as well as parts of the plant. Then months in a year or days of week, as well as dictation words, introducing basic concepts like fruits name, vegetables name, colors name, shapes name, trees name, animals name, birds name, insects name, reptiles name, seasons name, as well as some conversation, some of small conversation. ಇದೆಲ್ಲ ಬೇಸಿಕ್ಸ್ ಮಗುಗೆ ನಾವು ಒಂದು UKG ಕ್ಲಾಸ್ ಅಲ್ಲಿ ಕಲಿಸ್ಕೊಟ್ಟಿರ್ತೀವಿ. ಅದರ ಒಂದು ಗ್ಲಾನ್ಸ್ ನಾವು ಇಲ್ಲಿ ಮಾಡ್ಬೇಕಾಗತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಯಾವ ರೀತಿ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಈ ಬುಕ್ಲೆಟ್ ಅನ್ನ ನಾನು ಈ ಮಗು ಕೈಯಲ್ಲಿ ಕೊಡ್ತಾ ಇದ್ದೀನಿ. ಈ ಮಗು ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ, ಓನ್ ಆಗಿ ಬರೀತಾರೆ. ಕೆಲವೊಂದು ಮಕ್ಳಿಗೆ ಬರಲ್ಲ. ಆ ಮಕ್ಳಿಗೆ ಏನು, ನೀನ್ ಬರ್ತಾ ಇಲ್ಲ, ನೀನ್ ಕಲ್ತೊ ಬರಕ್ಕಾಗ್ಲಿಲ್ವಾ, ಏನ್ ಹಿಂಗ್ ಬಂದ್ಬಿಟ್ಟಿದ್ಯಾ, ಇಲ್ಲಿ ಏನ್ ಕಲಿತೀಯಾ ಅಂತ ಕೇಳ್ತೀರಾ? ಇಲ್ಲ ಅಂತ ಕಲಿತಿರುವಂತ ಮಕ್ಕಳಿಗೆ ಓನ್ ಆಗಿ ಬರೆಯಕ್ ಬಿಡಿ. ಕಲಿದೇ ಇರುವಂತ ಮಕ್ಕಳಿಗೆ ಬೋರ್ಡ್ ಮೇಲೆ ಪ್ರೀತಿಯಿಂದ ಬರ್ಸಿ ಅದ್ರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬಾಕ್ಸಸ್ ನ ಹಾಕಿ, ಆಸ್ ವೆಲ್ ಆಸ್ ಆ ಮಕ್ಳಿಗೆ ಅದೇ ರೀತಿ ನೋಡಿ ಆ ಬಾಕ್ಸಸ್ ಒಳಗಡೆ ನೀವ್ ಇದ್ರೊಳಗಡೆ ನೀಟಾಗಿ ಬರ್ದಾಗ ಮಾತ್ರನೇ ಆ ಮಕ್ಕಳು ಕೂಡ ಆ ಬಾಕ್ಸಸ್ ಅಲ್ಲಿ ನೀಟಾಗಿ ಬರಿತಾ ಹೋಗ್ತಾರೆ. ಕೆಲವು ಮಕ್ಕಳು ನೀಟಾಗಿ ಒಳಗಡೆ ಬರೀತಾರೆ, ಇನ್ ಕೆಲವು ಮಕ್ಕಳು ಹೀಗ್ ಬರಿಬಹುದು, ಹೀಗ್ ಬರಿಬಹುದು. ಅಂತ ಮಕ್ಕಳಿಗೆ ನೀವು ಪ್ರೀತಿಯಿಂದ ಹೇಳ್ಕೊಡು, ಓಕೆನಾ? ಸೊ ಅದಾದ್ಮೇಲೆ ಏನು ಅಂದ್ರೆ ಕರೆಕ್ಷನ್ ಯಾವ ರೀತಿ ಮಾಡ್ಬೇಕು. ಎಲ್ಲ ಮಕ್ಕಳು ಬರ್ತಾ ಇದ್ದಪ್ಪ, ಕರೆಕ್ಷನ್ಸ್ ಮಾಡುವಂತ ಸಂದರ್ಭದಲ್ಲಿ ನೀವು ಆ ಮಕ್ಕಳಿಗೆ ನೀಟಾಗಿ ಹೇಗೆ, ಫಾರ್ ಎಕ್ಸಾಂಪಲ್ ಕರೆಕ್ಷನ್ ಮಾಡ್ತೀನಿ ಅಂತ ಆಟುಳ ಬರ್ದಂತ ಮಗುಗೆ ಈ ತರ ಬರ್ದಿರುತ್ತೆ. ಸೊ ಈ ಮಗುಗೇನು ಹಿಂಗ ಹೇಳ್ತೀರಾ? How you will be putting the right thing ಏನಾದ್ರು ಹೇಳ್ತೀರಾ?
ಸಿಗ್ನೇಚರ್ ಹಾಕ್ಬೇಕಾದ್ರೂ ಕೂಡ ಟೀಚರ್ಸ್ ಆದ ನೀವು ಇಂಡಿವಿಜುವಲ್ ಆಗಿ ಒಂದೊಂದು ಅಕ್ಷರದ ಮೇಲೂ ಕೂಡ ನಿಮ್ ಗಮನ ಇರಬೇಕು, ಕ್ರಾಸ್ ಚೆಕ್ ಮಾಡಬೇಕು. ಯಾಕೆಂದ್ರೆ ನೀವು ಹಾಕೋದು ಸಿಗ್ನೇಚರ್, ಅಲ್ಲಿ ನಿಮ್ಮ ಒಂದು ಹೆಸರು ಹಾಕ್ತಿದ್ದೀರಾ ಅಂದ್ರೆ ಅಲ್ಲಿ ತಪ್ಪಿತ್ತು ಅಂತ ಹೇಳಿದ್ರೆ ಆ ತಪ್ಪಿಗೆ ನಾನೇ ಸಾಕ್ಷಿ ಅಂತ ಅರ್ಥ. ಹಂಗಾಗಿ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಯು ಹ್ಯಾವ್ ಟು ಕ್ರಾಸ್ ಚೆಕ್. ಲೈನ್ ಟು ಲೈನ್ ಬರೇ ಅಲ್ಲ, ಜಸ್ಟ್ ಒನ್ ರೈಟ್ ಮಾರ್ಕ್. ಆ ರೈಟ್ ಮಾರ್ಕ್ ಮೈನಸ್ ತರ ಇರಬಾರ್ದು, ರೈಟ್ ಮಾರ್ಕ್ ಯಾವತ್ತು ರೈಟ್ ಮಾರ್ಕ್ ಆಗೇ ಇರಬೇಕು. ಹೀಗೆ ದಿಸ್ ಇಸ್ ದ ರೈಟ್ ಮಾರ್ಕ್. ಈ ತರ ರೈಟ್ ಹಾಕೋದಲ್ಲ ಅಥವಾ ಈ ತರ ಬರೇ ಎಳೆಯೋದಲ್ಲ. ಅರ್ಥ ಆಯ್ತಾ? ಪುಟ್ಟದಾಗಿ ಈ ರೀತಿ ಕ್ರಾಸ್ ಚೆಕ್ ಮಾಡಾದ್ಮೇಲೆ ಈಚ್ ಅಂಡ್ ಎವ್ರಿಥಿಂಗ್ ನಾನ್ ಮಾಡಿರೋ ಕರೆಕ್ಷನ್ ಕರೆಕ್ಟ್ ಆಗಿದೆ ಅಂದಾಗ ನಿಮ್ ಸಿಗ್ನೇಚರ್ ನ ಹಾಕ್ತೀರಾ. ಇಲ್ಲ ಇವತ್ತು ನನಗೆ ಸಂಪೂರ್ಣವಾಗಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದಾಗ ಯು ಹ್ಯಾವ್ ಟು ಪುಟ್ ಸಿ, ನೋಡಿದೀನಿ ಕರೆಕ್ಷನ್ ಅನ್ನ ಸಮಯ ಇದ್ದಾಗ ಮಾಡ್ತೀನಿ ಅಂತ ಅಂದ್ರೆ ಮುಂದಕ್ಕೆ ಮಾಡ್ತೀರಾ. ಆಸ್ ವೆಲ್ ಆಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೋದಾಗ ಒಂದು ಸ್ವಲ್ಪ ಡಿಫರೆನ್ಸ್ ಬರುತ್ತಲ್ವಾ ಕಂಟೆಂಟ್. ಸೊ ಇವರಿಗೆ ಒಂದ್ ಸ್ವಲ್ಪ ಏನಾಗುತ್ತೆ, 2 ಲೆಟರ್ ವರ್ಡ್ಸ್ ಟಚ್ ಆಗುತ್ತೆ, ಒತ್ತಕ್ಷರ ಟಚ್ ಆಗುತ್ತೆ, ಆಸ್ ವೆಲ್ ಆಸ್ ಥಿಂಗ್ಸ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಅವರಿಗೆ 1 to 20 ಇದ್ರೆ ಅವರಿಗೆ 1 to 30, 1 to 40 ಆ ತರ ಎಕ್ಸ್ಟೆಂಡ್ ಆಗುತ್ತೆ. ಟೇಬಲ್ಸ್ 1 more 1 2 ಟೇಬಲ್ಸ್ ಜಾಸ್ತಿ ಆಗುತ್ತೆ. ಅವ್ರಿಗೆ 5 ಇತ್ತು, ಇವರಿಗೆ 7 ಆಗುತ್ತೆ. ಅದೇ ರೀತಿ ಸ್ವಲ್ಪ ಇವರಿಗೆ 1 ಸಿಂಗಲ್ ಡಿಜಿಟ್ ಅಡಿಷನ್ ಇತ್ತು, ಇವರಿಗೆ ಡಬಲ್ ಡಿಜಿಟ್ ಅಡಿಷನ್ ಬರುತ್ತೆ, ಸಬ್ಟ್ರಾಕ್ಷನ್ ಬರುತ್ತೆ. ಸೊ ಆಸ್ ವೆಲ್ ಆಸ್ ಒತ್ತಕ್ಷರ ಸಾಧ್ಯ ಆದ್ರೆ ಟಚ್ ಆಗುತ್ತೆ ಮಕ್ಕಳಿಗೆ. 3 letter ವರ್ಡ್ಸ್ ಬರುತ್ತೆ, ಆಸ್ ವೆಲ್ ಆಸ್ 3 letter 4 letter ವರ್ಡ್ಸ್. ಈವನ್ ಇನ್ ಇಂಗ್ಲಿಷ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ರೆಕ್ಟಿಫೈ ವೆದರ್ ದೇ ನೋ ಆರ್ ನಾಟ್. ಅವ್ರಿಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ತೀವಿ ಮಕ್ಕಳಿಗೆ. ಅರ್ಥ ಆಯ್ತಾ? ಅಲ್ಲಿ ನೇಮ್ ಏನೇ ಬರಿಬೇಕಾದ್ರೂ ಕೂಡ ನೋಡ್ಕೊಂಡು ಬರಿತಾ ಇದ್ದಂತ ಮಕ್ಕಳಿಗೆ ಇಲ್ಲಿ ಕ್ರಾಸ್ ಚೆಕ್ ಮಾಡ್ತೀರಿ. ಸಮ್ ಆಫ್ ಚಿಕ್ಕ ಚಿಕ್ಕ ಪದಗಳನ್ನ ಡಿಕ್ಟೇಷನ್ ಕೊಡ್ತೀರಿ. ಈಚ್ ಅಂಡ್ ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಇಟ್. ಅಲ್ಲಿ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಮಕ್ಕಳ ಒಂದು ಕೆಪಾಸಿಟಿಯನ್ನ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಮುಂದೆ ಅವರನ್ನ ತಿದ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. 1 ಸೆಕೆಂಡ್ ಅನದರ್ 1 group is 3rd to 5th. 3rd to 5th ಅವ್ರಿಗೂ ಕೂಡ ಸೇಮ್ ಬುಕ್ಲೆಟ್ ಎಲ್ಲಾ ಮಕ್ಕಳಿಗೂ ಕೂಡ ಕೊಟ್ಟಿರ್ತೀರಿ. ಆ ಬುಕ್ಲೆಟ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಬರ್ಸಿರ್ಬೇಕು, ಈಚ್ ಅಂಡ್ ಎವ್ರಿಥಿಂಗ್ ಕ್ರಾಸ್ ಚೆಕ್ ಮಾಡ್ಕೊಂಡಿರ್ಬೇಕು. ಎಲ್ಲರೂ ಈಕ್ವಲ್ ಎಜುಕೇಶನ್ ಅವರಿಗೆ ಕೊಟ್ಟು ನೀವು 15 ಡೇಸ್ ಒಳಗಡೆ ಅವ್ರಿಗೆ ಹೇಗೆ ಇದ್ರೂ ಕೂಡ ಮಕ್ಕಳು ಒಂದು ಲೆವೆಲ್ಗೆ ತರಬೇಕಾದಂತ ಕೆಪಾಸಿಟಿ ಯಾರಿಗಿದೆ? ನಿಮಗಿದೆ. ಸೊ ಆಸ್ ವೆಲ್ ಆಸ್ 6th to 9th ಬೇಸಿಕ್ಸ್. ಇಲ್ಲಿ ಹೋದಾಗ ಸಬ್ಜೆಕ್ಟ್ ವೈಸ್ ಹೋಗ್ತೀರಾ. ಇದುವರೆಗೂ 5th ವರೆಗೂ EVS ಮಾತ್ರ ಇತ್ತು. ಇಲ್ಲಿ ಹಿಂದಿ, ಕನ್ನಡ ಬೇಸಿಕ್ಸ್ ಆಸ್ ವೆಲ್ ಆಸ್ ಅದರ್ ಬೇಸಿಕ್ಸ್ ಆಲ್ಸೋ ವಿಲ್ ಟಚ್ ಫಾರ್ ದಮ್. ಸೋಶಿಯಲ್ ಟಚ್ ಆಗುತ್ತೆ ಅಲ್ವಾ, EVS ಕಾನ್ಸೆಪ್ಟ್ಸ್ ಎಲ್ಲಾನು ಕೂಡ ಬರುತ್ತೆ, ಮ್ಯಾಥ್ಸ್ ಬರುತ್ತೆ. ಅದೆಲ್ಲಾನು ಕೂಡ ಮಕ್ಕಳಿಗೆ ನೀವು ತುಂಬಾನೇ ನೀಟಾಗಿ ಕ್ರಾಸ್ ಚೆಕ್ ಮಾಡಿ ಅವರಿಗೆ ಒಂದು ಚಟುವಟಿಕೆ ಮೂಲಕ ಮೀನ್ಸ್ ಆಕ್ಟಿವಿಟೀಸ್ ನ ಮಾಡಿ ಅವರಲ್ಲೇ ಲೀಡರ್ಶಿಪ್ ಕ್ವಾಲಿಟಿನ ನೀವು ಡೆವಲಪ್ ಮಾಡಬಹುದು. ಸೊ ಆ ಮಕ್ಕಳಲ್ಲೇ ಕ್ರಾಸ್ ಚೆಕ್ ಮಾಡೋದಕ್ಕೆ ನೀವು ಕೊಟ್ಟು ಕ್ರಾಸ್ ಚೆಕ್ ಮಾಡಿಸಬಹುದು. ಈ ತರದನ್ನೆಲ್ಲಾನು ಕೂಡ ನೀವು ಬಿಗಿನಿಂಗ್ ಅಲ್ಲಿ ಮಕ್ಕಳಿಗೆ ಫಸ್ಟ್ 15 ಡೇಸ್ ಮಾಡೋದ್ರಿಂದ ಕಲಿಕೆ ಮುಂದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಮುಂದೆ ನಾವು ಆ ತರಗತಿಯ ಪಾಠಗಳನ್ನ, ಆ ಸಬ್ಜೆಕ್ಟ್ ಪಾಠಗಳನ್ನ ಮಾಡೋದಕ್ಕೆ ಮುಂಚೆ ಬ್ರಿಡ್ಜ್ ಕೋರ್ಸ್ ಅನ್ನ ಮಕ್ಕಳಿಗೆ ಮಾಡಿಸ್ತೀವಿ. ಇದರ ಉಪಯೋಗ ಏನು ಅಂತ ಈಗ ಎಲ್ಲರಿಗೂ ಅರ್ಥ ಆಯ್ತಲ್ಲ. ಹೇಗೆ ಕರೆಕ್ಷನ್ ಮಾಡ್ಬೇಕು ಸಹನಾ ಮ್ಯಾಮ್? ಕರೆಕ್ಷನ್ ಹೆಂಗ್ ಮಾಡ್ಬೇಕು? ನೀಟಾಗಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಮ್ಯಾಮ್ ಇವತ್ತು ಕರೆಕ್ಷನ್ ಮಾಡಕ್ ಸಾಧ್ಯ ಆಗಿಲ್ಲ, ಏನ್ ಹಾಕ್ತೀರಾ? ಸೀನ್ ಹಾಕ್ತೀರಾ. ಮತ್ತೆ ನಿಮ್ಗೆ ಸಮಯ ಇದ್ದಾಗ ಕ್ರಾಸ್ ಚೆಕ್ ಮಾಡ್ತೀರಾ. ಓಕೆನಾ? ಸೊ ಇದ್ರಲ್ಲಿ ಏನಾದ್ರೂ ನೀವು ಬ್ರಿಡ್ಜ್ ಕೋರ್ಸ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಡೌಟ್ಸ್ ಇದೆಯಾ ಟೀಚರ್ಸ್ಗೆ? ಇಲ್ಲ. ಈ ತರದ ಒಂದು ಬುಕ್ಲೆಟ್ ಬರುತ್ತೆ, ಇದನ್ನ ನೀಟಾಗಿ ಮೇಂಟೈನ್ ಮಾಡೋದನ್ನ ಕೂಡ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದನ್ನ ಪೇರೆಂಟ್ಸ್ ಕ್ರಾಸ್ ಚೆಕ್ ಮಾಡಿ ಸಿಗ್ನೇಚರ್ ಹಾಕಿರ್ಬೇಕು. ಅದನ್ನ ನೀವು ವೆರಿಫೈ ಮಾಡ್ಕೋಬೇಕು. ಎಲ್ಲರೂ ಕೂಡ ಏನ್ ಮಾಡ್ಕೋಬೇಕು? ವೆರಿಫೈ ಮಾಡ್ಕೋಬೇಕು. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ನಿಮ್ಗೆ? ಸೊ ಮಂಡೆಯಿಂದ ತುಂಬಾ ಒಂದು ಒಳ್ಳೆ ವೈಬಲ್ಲಿ ಸ್ಟಾರ್ಟ್ ಮಾಡೋಣ ಎಜುಕೇಶನ್ ನ. ಮಾಡೋಣ ಮೇಡಮ್? ಖಂಡಿತ. ಹಾ, ಒಳ್ಳೆ 1 ಪೇಜ್ ಆಗಿರುತ್ತೆ ಅದು. ಹಾ, ಬಟ್ ಅದೇ ಮನೆಗೆ ಕೊಟ್ಟದ ಇಲ್ಲ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಮೇಡಮ್. ನೀವು ಆಕ್ಚುಲಿ ಏನು ಅಂದ್ರೆ ಫಸ್ಟ್ ಸೆಕೆಂಡ್ ಯು ಕುಡ್ ಹ್ಯಾವ್ ಕೀಪ್ ವಿತ್ ಯು. 3rd 4th 5th 6th 7th 8th 9th ಮಕ್ಕಳಿಗೆ ನೀವು ಕಳಿಸಬಹುದು. ಪೇರೆಂಟ್ಸ್ ನೋಡಿ ಇನ್ನು ಫಸ್ಟ್ ಸೆಕೆಂಡ್ ಗೆ ಬಂದು ನೀವು ಅವ್ರಿಗೆ ಇನ್ನೂ ಕೂಡ ಮಕ್ಕಳಿಗೆ ಪುಟ್ಟ ಮಕ್ಕಳ ತರನೇ ಇರೋದ್ರಿಂದ ಕಂಪ್ಲೀಟ್ ಆದ್ಮೇಲೆ ನೀವು ಕಳಿಸಿ. ಇವ್ರಿಗೆ ನೀವು ಬಿಗಿನಿಂಗ್ ಇಂದಾನೆ ದೊಡ್ಡ ಮಕ್ಕಳಿಗೆ ಕಳಿಸಬಹುದು. ಮತ್ತೆ ಇನ್ನೇನಾದ್ರು ಡೌಟ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು.